ಗಾಯ್ಸ್, ಇವಾಗ ಹೈಬ್ರಿಡ್ ಕಾರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆನಾ? ಹೈಬ್ರಿಡ್ ಕಾರಲ್ಲಿ ಹೇಗಿರುತ್ತೆಪ್ಪ ಅಂದರೆ, ಸೊ ಒಂದು ಬ್ಯಾಟ್ರಿ ಇರುತ್ತೆ ಮತ್ತು ಪೆಟ್ರೋಲ್ ಇಂಜಿನ್ ಮೋಟ್ರ್, ಸೊ ಅದು ಕೂಡ ಇರುತ್ತೆ. ಸೊ ಇವೆರಡು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೋಸ್ಟ್ ಆಫ್ ದಿ ಟೈಮ್ ಪೆಟ್ರೋಲ್ ಇಂಜಿನೇ ವರ್ಕ್ ಆಗೋದು. ಸೊ ನೀವು ಅಬೌವ್ 60 ಓಡಿಸ್ತಾ ಇದ್ದೀರಿ ಅಂದಾಗ ಪೆಟ್ರೋಲ್ ಇಂಜಿನ್ ವರ್ಕ್ ಆಗುತ್ತೆ. ಸೊ ನೀವು ಬಿಲೋ 60 ಬಂದಾಗ ಬ್ಯಾಟ್ರಿಗೆ ಸ್ವಿಚ್ ಆಗುತ್ತೆ. ಸೊ ನೋಡಿ, ಸ್ವಿಚ್ ಆಗ್ತಿದೆ ಇವಾಗ, ಬ್ಯಾಟ್ರಿಯಿಂದ ಓಡ್ತಾ ಇದೆ. ಮಾರ್ಕ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಆ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಹೈಯರ್ ಮೈಲೇಜ್, ಮೋರ್ ಮೈಲೇಜ್ ಬರುತ್ತೆ. ಸೊ ಆ ಬ್ಯಾಟ್ರಿ ಯಾವ ಥರ ಕುಂತಿದೆ ಅಂದರೆ, ಹಿಂದ್ಗಡೆ ಕುಂತಿರುತ್ತೆ. ಸೊ ಮುಂದೆ ಪೆಟ್ರೋಲ್ ಇಂಜಿನ್ ಇರುತ್ತೆ. ಸೊ ನೀವು ಅಬೌವ್ 60 ಹೋಗ್ತಾ ಇದ್ದೀರಾ ಅಂದರೆ, ಒಂದು 60 ಸ್ಪೀಡ್ ಮೇಲೆ ಹೋಗ್ತಾ ಇದ್ದೀರಾ ಅಂದರೆ, ಸೊ ನಿಮಗೆ ಪೆಟ್ರೋಲ್ ಇಂಜಿನ್ಗೆ ಸ್ವಿಚ್ ಆಗುತ್ತೆ. ಸೊ ಬಿಲೋ ಅಂದರೆ ಬ್ಯಾಟ್ರಿಗೆ, ಹೇಳ್ದಂಗೆ ನಾನು ಮೊದಲೇ ಹೇಳ್ದಂಗೆ. ಬ್ರೋ, ಈಗ ನೀವು ಹೇಳಿದ್ರಿ ಅಲ್ವಾ, 60 ಕಿಲೋಮೀಟರ್ ಒಳಗಡೆ ಇದ್ರೆ ಬ್ಯಾಟ್ರಿ ವರ್ಕ್ ಆಗುತ್ತಂತ. ಹಾಗಾದ್ರೆ ನಾವು ಅಕಸ್ಮಾತ್ ರೋಡಲ್ಲಿ ಹೋಗ್ತಾ ಇದ್ವಿ, ಬಂಕ್ ಇಲ್ದಿರೋ ಟೈಮಲ್ಲಿ ಗಾಡಿಲಿ ಏನಾದ್ರು ಪೆಟ್ರೋಲ್ ಖಾಲಿ ಇದೆ ಅನ್ಕೊಳ್ಳಿ, ಅದೇ 60 ಕಿಲೋಮೀಟರ್ ಒಳಗಡೆ ನಾವು ಗಾಡಿನ ಮೂವ್ ಮಾಡ್ಬೋದಾ ಬಂಕ್ವರೆಗೂ? ಇರಲ್ವಾ? ನಿಮಗೆ ಪೆಟ್ರೋಲ್ ಸ್ವಲ್ಪ ಅಲ್ಲಿ ಇರಲೇಬೇಕಾಗುತ್ತೆ. ಸೊ ನೀವು ಪೆಟ್ರೋಲ್ ಕಮ್ಮಿ ಇದೆ ಅಂದಾಗ ಆ ಒಂದು ಟೆಕ್ನಿಕ್ ಯೂಸ್ ಮಾಡ್ಬೋದು ಅಷ್ಟೇ. ಅಂದ್ರೆ ಒಂದು 60 ಕೆಳಗೆ ಹೋಗ್ಬಿಟ್ಟು ಆ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇದೆ, ಫುಲ್ ಲೋ ಬಂತ ಅಂದಾಗ ನೀವು ಸ್ವಲ್ಪ ರೈಸ್ ಮಾಡಿಬಿಟ್ರೆ ಗಾಡಿನ, ಅವಾಗ ಪೆಟ್ರೋಲ್ ಸ್ವಿಚ್ ಆಗುತ್ತೆ. ಹಂಗೆ ಮತ್ತೆ ಪೂರ್ತಿ ನೀವು ಇವಿನೇ ನಂಬ್ಕೊಂಡು ಹೊಡಿತೀರಿ, ಬ್ಯಾಟ್ರಿನೇ ನಂಬ್ಕೊಂಡು ಹೊಡಿತೀವಿ, ಇವಿ ಕಾರ್ ಹೊಡೆದಂಗೆ, ಎಲೆಕ್ಟ್ರಿಕ್ ಕಾರ್ ಹೊಡೆದಂಗೆ ಅಂತ ಹೊಡೆಯಕ್ಕಾಗಲ್ಲ. ಸೊ ಈಗ ನೀವು ಹೇಳ್ತಾ ಇದೀರ ಬರೀ 60 ಕಿಲೋಮೀಟರ್ ಒಳಗಡೆ ನಾವು ಹೊಡೆಯಕ್ಕಾಗಲ್ಲ ಅಂತ. ಬರೀ 60 ಕಿಲೋಮೀಟರ್ ಕೆಳಗಡೆ ಹೊಡಿಬೇಕು. ಸ್ವಲ್ಪ ದೂರ ಎಷ್ಟು ಒಂದು ರೇಂಜ್ ಎಷ್ಟು ಕೊಡ್ಬೋದಪ್ಪ, ಪಕ್ಕ ಇವಿ ಕಾರ್ ಕೊಟ್ಟಂಗೆ ಕೊಡಲ್ಲ. ಆಮೇಲೆ 400 ಕಿಲೋಮೀಟರ್ 300 ಕಿಲೋಮೀಟರ್ ಎಲ್ಲ ರೇಂಜ್ ಇದಾವೆ. ಇದೊಂದು 50 ಕಿಲೋಮೀಟರ್ ಕೊಡ್ಬೋದು ಅನ್ಕೊಳ್ರಿ. ಚಿಕ್ಕ ಬ್ಯಾಟ್ರಿ ಅಲ್ವಾ ಇದು, ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತೀಯ ಫುಲ್ ಲೋ ಬಂದಾಗ ನೀವು ಒಂದು 60 ಮೇಲೆ ಹೊಡಿಬೇಕು. ಅವಾಗ ಸ್ವಲ್ಪ ಪೆಟ್ರೋಲ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಹಾಗೆ ಸೊ ಅಂದ್ರೆ ಅದನ್ನೇ ನಂಬ್ಕೊಂಡಿರೋ ಹೊಡೆಯಕ್ಕಾಗಲ್ಲ, ನೀವು ಪೆಟ್ರೋಲ್ ಇರಲೇಬೇಕು. ಇದೇನಪ್ಪ ಅಂದ್ರೆ ಸ್ವಲ್ಪ ಮೈಲೇಜ್ ಚೆನ್ನಾಗಿ ಬರೋಕ್ಕೆ ಬ್ಯಾಟ್ರಿ ಬ್ಯಾಕಪ್. ಸೊ ಇದಾಗಿತ್ತು ಹೈಬ್ರಿಡ್ ಕಾರ್ ಹೀಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್. ಬ್ರೋ, ಹೈಬ್ರಿಡ್ ಅಂದ್ರೆ ಕಲಬೆರಕೆ. ಹ್ಞೂ ಕಣ, ಹೈಬ್ರಿಡ್ ಅಂದ್ರೆ ಕಲಬೆರಕೆ. ಯಾಕಂದ್ರೆ ನೋಡಿ, ಇಲ್ಲಿ ಕಲಬೆರಕೆ ಆಗಿದೆ ಎರಡು, ಒಂದು ಪೆಟ್ರೋಲ್ ಇಂಜಿನ್ ಮತ್ತೆ ಎಲೆಕ್ಟ್ರಿಕ್ ಬ್ಯಾಟರಿ. ಸೊ ಇವೆರಡು ಟೆಕ್ನಿಕ್ ಇಂದ ವರ್ಕ್ ಆಗುತ್ತೆ. ಸೊ ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂದ್ರೆ, ಬ್ರೋ ಇದಕ್ಕೆ ನಮ್ಮ ಸೈಡ್ ಕನ್ನಡದಲ್ಲಿ ಕೆಟ್ಟ ಮಾತು ಅಂತಾರೆ, ಅದು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಇರುತ್ತೆ ಬೇರೆ ಬೇರೆ. ಓಕೆ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಮೈಲೇಜ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಬ್ಯಾಟ್ರಿ ಸ್ವಿಚ್ ಆಗುತ್ತಲ್ವಾ. ಸೊ ಒಂದು ಬ್ಯಾಟ್ರಿ ಸ್ವಿಚ್ ಆದಾಗ ಪೆಟ್ರೋಲ್ ಉಳಿತಾಯ ಆಗುತ್ತೆ. ಸೊ ಬ್ಯಾಟ್ರಿ ಖಾಲಿ ಆಗಿದ ತಕ್ಷಣ ಚಾರ್ಜ್ ಮತ್ತೆ ಪೆಟ್ರೋಲ್ ಇಂಜಿನ್ ಸ್ವಿಚ್ ಆಗುತ್ತೆ. ಸೊ ಅವಾಗ ಪೆಟ್ರೋಲ್ ಹೋಗುತ್ತೆ. ಸೊ ಸ್ವಲ್ಪ ಮೈಲೇಜ್ ಬರುತ್ತೆ ಅಷ್ಟೇ. ಸೊ ಇದು ಪೂರ್ತಿ ಇವಿ ಕಾರ್ ಅಲ್ಲ, ಮಿಕ್ಸ್ಡ್, ಅದಕ್ಕೆ ಕಲಬೆರಕೆ ಅಂದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ಆರ್ಯ ತಳವಾರ್.